ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಇವತ್ತು ಫುಲ್ ದಿನ ಖಾಲಿ ಇದ್ದೆ ನೋಡ್ರಪ್ಪ. ಅದಕ್ಕೆ ನಮ್ಮ ದೋಸ್ತ್ ಫೋನ್ ಹಚ್ಚಿದ್ದ ಬಾಲೆ ಹೊರಗೆ ಹೋಗುಮಂತೇಳಿ ನಾನು ಬರ್ತೀನಿ ಅಂತೇಳಿ ಹೊಂಟೆ. ನೋಡ್ರಿ ಇಲ್ಲಿ ಎಸ್ಕಲೇಟ್ರ್ ಒಳಗೆ ಎಲ್ಲರೂ ರೈಟ್ ಸೈಡ್ ನಿಂದಿರ್ತಾರೆ, ಯಾಕಂದ್ರೆ ಲೆಫ್ಟ್ ಸೈಡ್ ಅರ್ಜೆಂಟ್ ಇದ್ದವ್ರು ಹೋಗಕ್ಕೆ ಬಿಡ್ತಾರೆ. ಆಮೇಲೆ ನಮ್ಮ ದೋಸ್ತ್ ಬಂದ, ಆ ದೋಸ್ತಿಗೆ ಹಾಯ್ ಹೇಳಿ ಬಸ್ ಕಡೆ ಹೋದ್ವಿ. ಬಸ್ ಕಡೆ ಹೋಗೋಷ್ಟಿಗೆ ತಳಗೆ ನೋಡಿದ್ರೆ ಕ್ಯಾಟ್ ಜಿಬಿ ಜಿಬಿ ಆಗಿತ್ತು. ಅಲ್ಲೊಂದು ಗಾಡಿ ಬಂದು ಹಳ್ಳ ಹಾಕು ಅಂತ ಹೊಂಟಿತ್ತು. ಯಾಕಂದ್ರೆ ಐಸ್ ಇರುತ್ತಲ್ರಿ, ಜಾರಬಾರ್ದು ಅಂತ ಹೇಳಿ ಹಳ್ಳ ಹಾಕ್ತಾರೆ. ಆಮೇಲೆ ಬಸ್ ತೊಗೊಂಡು ಬಸ್ಸಿಗೆ ಕುಂತ ಹೋಗಿ ಅಲ್ಲಿ ಇಳಿದಷ್ಟೇ ನಮ್ಮ ಅಕ್ಕ ಫೋನ್ ಹಚ್ಚಿ ಹೊಕ್ಕೊಳಕತ್ಬಿಟ್ಟಿದ್ರು ಲಾಬ್ 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 ಅಂತೇಳಿ. ಆಮೇಲೆ ನಮ್ಮ ಅಡಿಡಾಸಿಗೆ ಬಂದು ಒಳಗೆ ಹೋಗಿ ಹಿಂಗೆ ಅಡ್ಡಾಡಿದ್ವಿ. ನಮ್ಮ ದೋಸ್ತ ಅಂತಾನೆ ಅಲ್ಲಿ ಅಡಿಡಾಸ್ಗೆ ಏನೂ ಇಷ್ಟ ಆಗಿಲ್ಲ, ಬಾ ನೈಕಿಗೆ ಹೋಗಂತೇಳಿ. ಅವ್ನೊಂದು 2 ಕಿಲೋಮೀಟ್ರ್ ನಡೆದ್ವಿ ನೋಡ್ರಿ, ಇಟ್ಟು ಥಂಡಿ ಆಗೈತೆ ಅವ್ನ ಸಂಬಂಧ. ಮತ್ತು ಆಮೇಲೆ ನೈಕಿಗೆ ಹೋದ್ವಿ. ನೈಕಿಗೆ ಹೋಗೋಷ್ಟಿಗೆ ಅವನು ಬೂಟ್ ತೊಗೊಳಕ್ಕೆ ಬಂದಾನ. ಖರೆ ನಾನು ಟ್ರೈ ಮಾಡಿಬಿಟ್ಟೆ ನೋಡ್ರಿ. ಒಂದು ಬೂಟ್ 160 ಬೂಟ್ ಟ್ರೈ ಮಾಡೀನಿ, ಕೆಟ್ಟ ಇಷ್ಟ ಆಗ್ಬಿಟ್ಟಿತ್ತು. ಏನು ಮಾಡ್ಲಿ ಒಕ್ಕೊಬಿಡ್ಕೊ 16,000 ರೂಪಾಯಿ ಅಂತಂದೇಳಿ ವಾಪಸ್ ಬೂಟ್ ತೆಗೆದು ಇಟ್ಟೆ. ಆಮೇಲೆ ಮತ್ತು ಪುಮಾಗೆ ಹೋದ್ವಿ. ಅವ್ನು ಪುಮಾದಾಗ ಶೂ ನೋಡಕತ್ತ. ಅವನು ಒಂದು ಬೂಟ್ ಹಿಡ್ಕೊಂಡು ನಾನು ಸ್ವಲ್ಪ ಚೆಂದಾಗಿ ಪೋಸ್ ಕೊಟ್ಟೆ. ಆಮೇಲೆ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿ ಕೈ ಹಿಡ್ಕೊಂಡು ಅಡ್ಡಾಡಿ ಹಿಂಗೆ ಸ್ವಲ್ಪ ಪೋಸ್ ಕೊಟ್ಟು ಆಮೇಲೆ ಬರೋಷ್ಟಿಗೆ ಲೈಟ್ ಎಲ್ಲ ಚೆಂದಾಗಿತ್ತು. ಬಸ್ಸಿಗೆ ಬಂದ್ವಿ. ಬಸ್ಸಿಗೆ ಹೋಗಿ ಅವನ ಮನೆಗೆ ಹೋದ, ನಾ ಜಿಮ್ಮಿಗೆ ಬಂದೆ ರೀ. ಹಂಗೆ ಮತ್ತು ನಾ ಕಾರ್ಡಿಯೋ ಮಾಡುವಾಗ ನೋಡಿದೆ ಜರ್ಮನ್ ಚಾನ್ಸಲರ್ ಇಂಡಿಯಾಗೆ ಬಂದಿದ್ದರು ರೀ. ನೋಡಿ ಖುಷಿ ಆಯಿತು, ಯಾಕಂದ್ರೆ ಇಂಡಿಯಾ ಬಾಂಡ್ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ.